ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ನೀವು ಎಂದಾದರೂ ಸೋತು ಹೋಗಿದ್ದೀರಾ? ಈಗಲೇ ಸೋತು ಹೋಗಿದ್ದೇನೆ ಎಂಬುದಾಗಿ ಹೇಳುತ್ತೀರಾ? ಸೋಲಿನಲ್ಲಿ ಅನೇಕ ಬಗೆಗಳು ಇದೆ. ಒಂದು ಶರೀರದಲ್ಲಿ ಉಂಟಾಗುವಂಥ ಸೋಲು. ಒಬ್ಬರಿಗೆ ಶರೀರದಲ್ಲಿ ಆ ರೀತಿ ಸೋಲು ಬಂದರೆ ಒಂದು ರೀತಿ ಸುಸ್ತು, ನಡೆಯುವುದಕ್ಕಾಗದು, ಮಾತನಾಡೋದಕ್ಕೆ ಆಗದು, ಆ ರೀತಿ ಶರೀರದಲ್ಲಿ ಸೋಲು. ಒಂದು ರೀತಿ ಹಾಗೆ ಸೋಲಾಗಿ ಕೂರುವಂಥದ್ದು. ಡಾಕ್ಟರ್ ಬಳಿ ಹೋಗಿ ಈ ರೀತಿ ಸೋಲಿನ ಹಾಗೆ ಇದೆ ಎಂಬುದಾಗಿ ಹೇಳಿದರೆ ಅವರು ಚೆಕ್ ಮಾಡಿ ನಿಮ್ಮ ಶರೀರದಲ್ಲಿ ಬಲ ಇಲ್ಲ, ರಕ್ತ ಇಲ್ಲ, ಸ್ವಲ್ಪ ರಕ್ತ ಹಾಕಬೇಕು, ಅಥವಾ ಬಲವನ್ನುಂಟು ಮಾಡುವಂಥ ಸತ್ವದ ಆಹಾರವನ್ನು ನೀವು ಸೇವಿಸಬೇಕು, ಸ್ವಲ್ಪ ಬೆಳಗ್ಗೆ ಎದ್ದು ವಾಕಿಂಗ್ ಹೋಗಿರಿ, ನಿಮ್ಮ ಶರೀರದಲ್ಲಿ ಸೋಲನ್ನೆಲ್ಲ ನೀಗಿಸುವಂತೆ ನಿಮಗೆ ಒಳ್ಳೆ ಆಕ್ಸಿಜನ್ ಬೇಕು, ಬೆಳಗ್ಗೆ ಎದ್ದು ಮರಗಳಿರುವ ಕಡೆಯಲ್ಲಿ ವಾಕಿಂಗ್ ಮಾಡಿರಿ, ಆಗ ಶರೀರದಲ್ಲಿರುವಂಥ ಸೋಲುಗಳೆಲ್ಲ ನೀಗಿ ಹೊಸ ಬಲ ಬರುತ್ತದೆಂಬುದಾಗಿ ಹೇಳುತ್ತಾರೆ. ಆ ರೀತಿ ಮಾಡಿದ ಕೂಡಲೇ ಶರೀರದಲ್ಲಿ ಬಲ ಉಂಟಾಗುತ್ತದೆ. ಅದು ಶರೀರದಲ್ಲಿರುವಂಥ ಸೋಲುಗಳನ್ನು ನೀಗಿಸುವಂಥದ್ದು. ನಿಮಗೂ ಕೂಡ ಶರೀರದಲ್ಲಿ ಈ ರೀತಿಯಾಗಿ ಸೋಲು ಬಂದರೆ ಸತ್ತುಳ್ಳಂಥ ಆಹಾರಗಳನ್ನು ಸೇವಿಸಿ ಬಲಗೊಳ್ಳುತ್ತೀರಲ್ಲವ? ಮನಸ್ಸಿನಲ್ಲಿ ಸೋಲು ಬಂದರೆ ಏನು ಮಾಡುವುದು? ಮನ ಸೋಲು, ಇದೇ ನಮ್ಮನ್ನು ಬಹಳವಾಗಿ ಬಾಧಿಸುವಂಥ ವಿಷಯ. ಶರೀರವೆಲ್ಲ ಆರೋಗ್ಯವಾಗಿ ಬಲವಾಗಿಯೇ ಇದೆ, ಆದರೆ ಮನಸ್ಸಿನಲ್ಲಿ ಸೋಲು ಬರುತ್ತದೆ. ಆ ಒಂದು ಸೋಲು ಬಂದರೆ ಪ್ರಾರ್ಥಿಸುವುದಕ್ಕೆ ಆಗುವುದಿಲ್ಲ, ಸ್ತುತಿಸುವುದಕ್ಕೆ ಆಗುವುದಿಲ್ಲ, ಸೇವೆಯನ್ನು ಸಂತೋಷವಾಗಿ ಮಾಡುವುದಕ್ಕೆ ಆಗುವುದಿಲ್ಲ, ನಮ್ಮ ಜವಾಬ್ದಾರಿಗಳನ್ನು ಕೂಡ ನಾವು ಸಂತೋಷವಾಗಿ ಮಾಡುವುದಕ್ಕೆ ಆಗುವುದಿಲ್ಲ. ಆ ರೀತಿ ಒಂದು ಮನ ಸೋಲು. ಈ ಮನಸೋಲು ಬಂದರೆ ನೋಡುವಂಥವರ ಮೇಲೆಲ್ಲ ಕೋಪ ಬರುತ್ತದೆ. ನೋಡಿದ್ದೀರಾ? ನಿಮ್ಮ ಮನೆಯಲ್ಲಿ ಆ ರೀತಿ ನಡೆಯುತ್ತದೆ. ಹೆಂಡತಿ ಏನಾದರೂ ಹೇಳಿದ ಕೂಡಲೇ ಕೋಪ ಬರುತ್ತದೆ, ಗಂಡ ಏನಾದರೂ ಹೇಳಿದರೆ ಕೋಪ ಬರುತ್ತದೆ. ನಿಮಗೇನೆಂದು ಹೇಳುತ್ತಾರೆ? ಯಾಕೆ ಈ ರೀತಿ ನಡೆದುಕೊಳ್ಳುತ್ತೀಯ ಎಂಬುದಾಗಿ ಕೇಳುತ್ತಾರೆ. ಮಕ್ಕಳಿಗೂ ಆ ರೀತಿಯಾಗಿ ಕೋಪ ಬರುತ್ತದೆ. ನೀವು ಆ ರೀತಿ ನೋಡಿದ್ದೀರಾ? ನೀವು ಆ ರೀತಿ ನಡೆದುಕೊಂಡಿದ್ದೀರಾ? ನಿಮಗೂ ಆ ರೀತಿ ಬರುತ್ತದೆ. ಅಂದರೆ ಮನಸ್ಸಿನಲ್ಲಿ ಸೋಲು ಬಂದಿದೆ ಎಂಬುದಾಗಿ ಅರ್ಥ. ಈ ಸೋಲನ್ನು ನೀಗಿಸುವುದಕ್ಕೆ ಏನು ಮಾಡಬೇಕು? ಇಂದು ಕೂಡ ಮನಸ್ಸೋಲಿನಲ್ಲೇ ಇದ್ದೇನೆ, ಯಾರನ್ನು ನೋಡಿದರೂ ಸಿಟ್ಟು, ಕೋಪ ಬರುತ್ತಾ ಇದೆ. ಸರಿ, ಮಾಡುವುದಕ್ಕೆ ಕೆಲಸ ಇದೆ, ಕೆಲಸಕ್ಕೆ ಹೋಗಲೇಬೇಕು, ಏನೋ ಜವಾಬ್ದಾರಿ ಮಾಡಬೇಕಲ್ಲ ಎಂದು ಮಾಡುತ್ತಾ ಇದ್ದೇನೆ ಎಂದು ಸೋಲಿನಲ್ಲಿ ಇದ್ದೀರಾ? ದೇವರು ಹೇಳುತ್ತಾರೆ ಯೆಶಾಯ 40:29 ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸುವ ದೇವರಂತೆ, ನಿರ್ಬಲನಿಗೆ ಬಹು ಬಲವನ್ನು ದಯಪಾಲಿಸುವ ದೇವರು. ಅಂದರೆ ಶರೀರದಲ್ಲಿ ಸೋಲು ಬಂದರೆ ಅದಕ್ಕಾಗಿ ಆಹಾರಗಳನ್ನು ತಿಂದು ಬಲಪಡಿಸಿಕೊಳ್ಳಬಹುದು. ಆತ್ಮಿಕ ಜೀವಿತದಲ್ಲಿ ಸೋಲು, ಮನಸ್ಸಿನಲ್ಲಿ ಒಂದು ಸೋಲು, ಆ ರೀತಿ ಬರುವಾಗ ನಿಮ್ಮ ಆತ್ಮಿಕ ಜೀವಿತದಲ್ಲಿ ಒಂದು ಬಲ ಅವಶ್ಯ. ಅದನ್ನು ಯಾರು ಸರಿಪಡಿಸಲು ಸಾಧ್ಯ? ಅದಕ್ಕೆಂದು ಒಬ್ಬ ಡಾಕ್ಟರ್ ಇದ್ದಾರೆ. ಯೇಸು ಕ್ರಿಸ್ತನೇ ಆ ಡಾಕ್ಟರ್. ಆತನು ಮನಸ್ಸೋಲನ್ನು ನೀಗಿಸಿ ನಮ್ಮನ್ನು ಬಲಪಡಿಸುವ ಆತನು, ಸೋತು ಹೋಗಿರುವಂಥವರನ್ನು ಬಲಪಡಿಸುವವನು. ಅಬ್ರಹಾಮನಿಗೆ ದೇವರು ಒಂದು ವಾಗ್ದಾನ ಮಾಡಿದರು, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು ಎಂಬುದಾಗಿ. ಆದರೆ ಅಬ್ರಹಾಮನಿಗೆ 75 ವರ್ಷಗಳಾದರೂ ಮಕ್ಕಳಿಲ್ಲ. ಆದ್ದರಿಂದ ಅವನಿಗೊಂದು ಮನ ಸೋಲು. ದೇವರು ಅಬ್ರಹಾಮನಿಗೆ, ನಾನು ನಿನಗೆ ದೊಡ್ಡ ಸಂತತಿಯನ್ನು ಕೊಡುತ್ತೇನೆ, ನಾನು ತೋರಿಸುವಂಥ ದೇಶಕ್ಕೆ ಹೊರಟು ಹೋಗು ಎಂದು ಹೇಳುವಾಗ ಅವನು ವಿಧೇಯನಾಗಿ ದೇವರು ಹೇಳಿದಂಥ ದೇಶಕ್ಕೆ ಹೊರಟು ಹೋದನು. ಈಗ ಎದುರು ನೋಡುವಿಕೆ, ದೇವರು ಈ ವರ್ಷದಲ್ಲಿ ಮಗುವನ್ನು ಕೊಡುತ್ತಾರೆ ಎಂಬುದಾಗಿ. 1 ವರ್ಷ ಕಳೆಯಿತು, ಏನೂ ನಡೆಯಲಿಲ್ಲ. 2ನೇ ವರ್ಷ ಕಳೆಯಿತು, ಏನೂ ನಡೆಯಲಿಲ್ಲ. ಮುಂದಿನ ವರ್ಷ ಕೂಡ ಇಲ್ಲ. ದೇವರು ಹೇಳಿದ್ದಾರಲ್ಲ, ಈ ವರ್ಷ ಆಗುತ್ತದೆ, ದೇವರು ಮಾತು ಕೊಟ್ಟಿದ್ದಾರಲ್ಲ ಎಂದು ಹೇಳಿದರು. 5 ವರ್ಷ ಆಯಿತು, ಏನೂ ನಡೆಯಲಿಲ್ಲ. ಈ ರೀತಿ ದೇವರು ಮಾತು ಕೊಟ್ಟರು, ಏನೂ ನಡೆಯುತ್ತಾ ಇಲ್ಲ. 80 ವರ್ಷವಾಯಿತು, 85 ವರ್ಷವಾಯಿತು, ಏನೂ ಕೂಡ ನಡೆಯುತ್ತಾ ಇಲ್ಲ. ದೇವರು ಹೇಳಿದರು, ವಾಗ್ದಾನ ಮಾಡಿದರು, ಆದರೆ ಏನು ನಡೆಯುತ್ತಾ ಇಲ್ಲ. ನಾನು ಎಲ್ಲರ ಬಳಿ ಹೇಳಿದೆ, ದೇವರು ಹೇಳಿದ್ದಾರೆ, ಒಂದು ಮಗುವನ್ನು ಕೊಡುತ್ತಾರೆ ಎಂಬುದಾಗಿ ನಾನು ಹೇಳಿದ್ದನ್ನು ನಡೆಯುತ್ತಾ ಇಲ್ಲ ಎಂದು ಮನಸ್ಸಿನಲ್ಲಿ ಒಂದು ಸೋಲು ಬಂದಿತ್ತು. ಒಂದು ದಿನ ದೇವರು ಅವನನ್ನು ಸಂಧಿಸಲು ಬಂದರು. ಅಬ್ರಹಾಮನು ಗುಡಾರದಲ್ಲಿ ಮಲಗಿದಂಥ ಸಮಯದಲ್ಲಿ ದೇವರು ಅವನನ್ನು ಸಂಧಿಸಿ ಅಬ್ರಹಾಮನೇ ಎಂದು ಕರೆದರು. ದೇವರು, ಪರಲೋಕದ ದೇವರು ಇಳಿದು ಬಂದು ಒಬ್ಬ ಮನುಷ್ಯನ ಹೆಸರಿಡಿದು ಕರೆಯುತ್ತಾ ಇದ್ದಾರೆ. ಆ ರೀತಿಯಾಗಿ ಬಂದು ಕರೆಯುವಾಗ ಅಬ್ರಹಾಮನು ಎದ್ದು ಕುಳಿತನು. ಆಗ ನಾನು ನಿನಗೆ ದೊಡ್ಡ ಗುರಾಣಿಯಾಗಿದ್ದೇನೆ ಎಂಬುದಾಗಿ ದೇವರು ಅಬ್ರಹಾಮನನ್ನು ಉತ್ಸಾಹಪಡಿಸುವಂತೆ ಮಾತನಾಡುತ್ತಿದ್ದಾರೆ. ಆ ರೀತಿಯಾಗಿ ಮಾತನಾಡುವಾಗ ಅಬ್ರಹಾಮನು ಏನು ಹೇಳಿದನೋ, ಹೌದು, ನನಗೆ ಏನು ಕೊಟ್ಟರೇನು ದೇವರೇ, ನನಗೆ ಮಕ್ಕಳಿಲ್ಲವಲ್ಲ ಎಂಬುದಾಗಿ ಅವನು ಹೇಳುತ್ತಾ ಇದ್ದಾನೆ. ದೇವರೇನು ಹೇಳುತ್ತಿದ್ದಾರೆ, ಅಬ್ರಹಾಮ ಏನು ಉತ್ತರ ಕೊಡುತ್ತಾ ಇದ್ದಾನೆ ನೋಡಿರಿ. ದೇವರು ಅಬ್ರಹಾಮನಿಗೆ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಡಲ್ಪಟ್ಟಿದೆ ಎಂಬುದಾಗಿ ದೇವರು ಹೇಳುವಾಗ ಅಬ್ರಹಾಮನು ಏನು ಹೇಳುತ್ತಾ ಇದ್ದಾನೆ, ಹೌದು, ನೀವು ನನಗೆ ಏನು ಕೊಟ್ಟರೇನೋ, ನನಗೆ ಮಕ್ಕಳು ಸಂತತಿ ಇಲ್ಲವಲ್ಲ.
ಒಂದು ಮನ ಸೋಲು. ದೇವರಿಗೆ ತಿಳಿಯಿತು ಅಬ್ರಹಾಮ ಮನ ಸೋತು ಹೋಗಿದ್ದಾನೆ. ಯಾಕಂದರೆ ವಾಗ್ದಾನ ತಡವಾಗುತ್ತಾ ಇದೆ, ದೇವರು ಹೇಳಿದಂಥ ಮಾತು ನೆರವೇರುವುದಕ್ಕೆ ತಡವಾಗುತ್ತಾ ಇದೆ. ಆದ್ದರಿಂದ ಆತ್ಮದಲ್ಲಿ ಸೋಲು. ನಿಮ್ಮೊಳಗೂ ಹಾಗೆ ತಾನೇ, ದೇವರು ವಾಗ್ದಾನ ಕೊಟ್ಟರು, ಏನು ನಡೆಯುತ್ತಾ ಇಲ್ಲ, ನಾನು ಕೂಡ ಪ್ರಾರ್ಥನೆ ಮಾಡಿ 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 ಸೋತು ಹೋದೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಆ ರೀತಿಯಾಗಿ ಅಬ್ರಹಾಮನು ಸೋತು ಹೋದನು. ದೇವರು ಸೋತು ಹೋದರ ಅವರು ಸೋತು ಹೋಗುವುದಿಲ್ಲ. ತಕ್ಷಣ ಅಬ್ರಹಾಮನಿಗೆ ದೇವರು ಹೇಳಿದರು, ಅಬ್ರಹಾಮನೇ ಗೂಡಾರದಿಂದ ಹೊರಗೆ ಬಾ. ಸರಿ ಎಂದು ಹೊರಗೆ ಬಂದರೆ ರಾತ್ರಿ ಸಮಯ. ಕಣ್ಣೆತ್ತಿ ಆಕಾಶವನ್ನು ನೋಡುವಾಗ ನಕ್ಷತ್ರಗಳಿವೆ. ಎಣಿಸಿ ನೋಡು, ಎಷ್ಟು ನಕ್ಷತ್ರಗಳಿವೆ ಎಂದು ಎಣಿಸುವುದಕ್ಕೆ ಸಾಧ್ಯವಾ? ಎಣಿಸಿ ನೋಡುತ್ತಾನೆ. 1 2 3 5 10 20 100 ಎಣಿಸಿ ನೋಡಿ, ಎಣಿಸುವುದಕ್ಕಾಗುವುದಿಲ್ಲ, ಬಹಳ ಇದೆ ದೇವರೇ. ಇದೇ ರೀತಿಯಾಗಿ ನಾನು ನಿನ್ನ ಸಂತತಿಯನ್ನು ಹೆಚ್ಚಿಸುವೆನೋ. ಸಮುದ್ರ ತೀರದ ಮರಳನ್ನು ಎಣಿಸುವುದಕ್ಕೆ ಸಾಧ್ಯವಾ? ಅದು ಹೇಗೆ ಸಾಧ್ಯ? ನಿನ್ನ ಸಂತತಿಯನ್ನು ಆ ರೀತಿಯಾಗಿ ನಾನು ಹೆಚ್ಚಿಸುವೆನೋ. ದೇವರು ಅವನನ್ನು ಉತ್ಸಾಹಪಡಿಸುತ್ತಾ ಇದ್ದಾರೆ. ಸೋತು ಹೋಗಿದ್ದಂಥ ಅಬ್ರಹಾಮನನ್ನು ದೇವರು ಬಲಪಡಿಸುತ್ತಾ ಇದ್ದಾರೆ. ಬಲಪಡಿಸಿ ಅವನನ್ನು ಸಂತೋಷಪಡಿಸಿ ಅದೇ ರೀತಿಯಾಗಿ ದೇವರು ಅವನನ್ನು ಆಶೀರ್ವದಿಸಿದರು. ಇಂದು ಇಸ್ರೇಲ್ ದೇಶ, ಇಸ್ರೇಲ್ ಜನರು ಲೋಕದೆಲ್ಲೆಡೆ ಕೂಡ ಇದ್ದಾರೆ, ಅನೇಕ ದೇಶಗಳಲ್ಲಿದ್ದಾರೆ. ಅಂದು ಅಬ್ರಹಾಮನಿಗೆ ಕೊಟ್ಟಂತ ಆ ವಾಗ್ದಾನ ಇಂದು ಅವರು ಇಷ್ಟು ಹೆಚ್ಚಿದ್ದಾರೆ. ಅಂದರೆ ದೇವರು ಸೋತು ಹೋದವರನ್ನು ಬಲಪಡಿಸುವಂತ ದೇವರು. ಇಂದು ನಿಮ್ಮನ್ನು ನೋಡಿ ದೇವರು ಹೇಳುತ್ತಾರೆ, ನನ್ನ ಮಗನೇ ಮಗಳೇ, ಸೋತು ಹೋದೆಯಾ? ನಾನು ಕೊಟ್ಟಿರುವಂತ ವಾಗ್ದಾನವನ್ನು ನಾನು ಮರೆತಿಲ್ಲ, ಅದನ್ನು ಬಿಟ್ಟಿಲ್ಲ. ತಕ್ಕ ಸಮಯದಲ್ಲಿ ಕಾದಿರೋದು ನೆರವೇರುತ್ತದೆ. ಒಂದು ವೇಳೆ ಇಂದು ಕೂಡ ಅದು ನೆರವೇರಬಹುದು. ಕರ್ತನ ಸಮಯ, ಅದಕ್ಕಾಗಿ ಕಾದಿರೋ ನೆರವೇರುತ್ತದೆ. ಸರಿಯಾದ ಸಮಯಕ್ಕೆ ಅದು ನೆರವೇರುತ್ತದೆ. ನಿಮ್ಮ ಜೀವಿತದಲ್ಲಿ ಕರ್ತನ ವಾಗ್ದಾನ ಅದು ನೆರವೇರುತ್ತದೆ. ನನ್ನ ಜೀವಿತದಲ್ಲಿ ಕೂಡ ಕರ್ತನ ವಾಗ್ದಾನ ಮಾಡಿಯೇ ಕರೆದದ್ದು. ಕೆಲವೊಮ್ಮೆ ಮನ ಸೋಲು. ಯಾಕೆ? ಅನೇಕ ಬಾರಿ ಆ ರೀತಿ ಸೋಲು ಬಂದಿದೆ. ಕೆಲವೊಮ್ಮೆ ಪ್ರಾರ್ಥನೆ ಬೇಡ, ಏನು ಬೇಡ ಎಂಬುದಾಗಿ ಸೋತು ಮಲಗಿರುವಂಥ ಪರಿಸ್ಥಿತಿಗಳೆಲ್ಲ ಇದೆ. ಆದರೆ ಕರ್ತನು ತಟ್ಟಿ ಎಬ್ಬಿಸಿ, ಸೋತು ಹೋಗಬೇಡ ಬಾ, ನಾನು ನಿನ್ನೊಂದಿಗೆ ಇದ್ದೇನೆಂಬುದಾಗಿ ನನ್ನನ್ನು ನಡೆಸಿಕೊಂಡು ಬಂದರು. ನಿಮ್ಮನ್ನು ಕೂಡ ಇಂದು ಬಲಪಡಿಸುತ್ತಿದ್ದಾರೆ. ಸೋತು ಹೋಗಿರುವ ಮಗಳೇ, ಸೋತು ಹೋಗಿರುವ ಮಗನೇ, ನಿಮ್ಮನ್ನು ಬಲಪಡಿಸುತ್ತಿದ್ದಾರೆ. ನೀವು ದೃಢಗೊಳ್ಳಿರಿ, ದೇವರು ಈ ಕಾರ್ಯವನ್ನು ನೆರವೇರಿಸಿ ಕೊಡಲಿದ್ದಾರೆ. ಇಂದು ನಿಮಗೆ ಅದ್ಭುತ ನಡೆಯಲಿದೆ. ನೀವು ನಂಬುತ್ತೀರಾ? ದೇವರೇ, ಸೋತು ಹೋದ ಪರಿಸ್ಥಿತಿಯಲ್ಲಿ ನನ್ನೊಟ್ಟಿಗೆ ಮಾತನಾಡಿದಿರಿ, ನಮ್ಮೊಂದಿಗೆ ಮಾತನಾಡಿದಿರಿ, ಈ ಮಗನೊಂದಿಗೆ, ಈ ಮಗಳೊಂದಿಗೆ ನೀವು ಮಾತನಾಡಿದಿರಿ. ಅಬ್ರಹಾಮನಿಗೆ ಅದ್ಭುತ ಮಾಡಿ ಅವನನ್ನು ಸಂತೋಷ ಪಡಿಸಿದಿರಿ. ಈ ಮಗನಿಗೂ ಈ ಮಗಳಿಗೂ ಕೂಡ ಒಂದು ಅದ್ಭುತ ಮಾಡಿ ಅವರನ್ನು ಸಂತೋಷ ಪಡಿಸಿರಿ. ಆ ಸೋಲುಗಳೆಲ್ಲ ಇಂದಿಗೆ ನೀಗಿ ಹೋಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.